ರಾಜ್ಯದಲ್ಲಿ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ದಿನದಿಂದ ದಿನಕ್ಕೆ ವೇಗ ಪಡ್ಕೊಳ್ತಾ ಇರುವ ಸಮೀಕ್ಷೆ. ಮೊದಲ ದಿನ 10,000, ಎರಡನೇ ದಿನ 80,000 ಸರ್ವೆ, ಮೂರನೇ ದಿನ 1 ಲಕ್ಷ, ನಾಲ್ಕನೇ ದಿನ 3 ಲಕ್ಷ ಜನರ ಸಮೀಕ್ಷೆ. ನಂತರ 12, 13, 14 ಲಕ್ಷ ಜನರ ಗಣತಿ ಕಾರ್ಯ ಸುಗಮ ಆಗ್ತಾ ಇರುವುದು. ಗ್ರಾಮೀಣ ಭಾಗದಲ್ಲಿ ಜನರು ಪೂರ್ಣ ಪ್ರಮಾಣದಲ್ಲಿ ಭಾಗ್ಯ ಆಗ್ತಾ ಇದ್ದಾರೆ. ಆದರೆ ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಸರ್ವೆಯಲ್ಲಿ ನಿರಾಸಕ್ತಿ ತೋರಿಸ್ತಾ ಇದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಅಕ್ಟೋಬರ್ 3ರಿಂದ ಪೂರ್ಣ ಪ್ರಮಾಣದ ಸಮೀಕ್ಷೆ ನಡೆಯಲಿದೆ. ನಿಗದಿತ ಅವಧಿಯೊಳಗೆ ಗ್ರಾಮೀಣ ಭಾಗದ ಸರ್ವೆ ಬಹುತೇಕ ಪೂರ್ಣ ಆಗಲಿದೆ. ಆದರೆ ನಗರ ವ್ಯಾಪ್ತಿಯಲ್ಲಿ ಮತ್ತಷ್ಟು ದಿನಗಳ ವಿಸ್ತರಣೆ ಆಗಬಹುದಾದ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು, ಟೆಕ್ನಿಕಲ್ ಆಗಿ ಪ್ರಾಬ್ಲಮ್ಸ್ಗಳಾಯಿತು. ಅದಾದ ನಂತರ ಈಗ ಪರವಾಗಿಲ್ಲ, ಮೊದಲ 2-3 ದಿನಕ್ಕೆ ಹೋಲಿಸ್ಕೊಂಡ್ರೆ ಈಗ ಸರ್ವೆ ಕಾರ್ಯ ಸುಗಮವಾಗಿ ನಡೀತಾ ಇದೆ. ಆದರೆ ಏನು ಪ್ರಾಬ್ಲಮ್ಮು ಅಂತಂದರೆ, ಈ ಗ್ರಾಮೀಣ ಭಾಗದಲ್ಲೆಲ್ಲ ನೀಟಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ, ಡೀಟೇಲ್ಸ್ಗಳನ್ನು ಕೊಡ್ತಾ ಇದ್ದಾರೆ. ಆದರೆ ನಿಮಗೆ ಈ ನಗರ ಪ್ರದೇಶಗಳಲ್ಲಿ ನಾವು ಯಾಕೆ ಕೊಡಬೇಕು ಡೀಟೇಲ್ಸು ಅಂತ, ಇನ್ನು ಕೆಲವರು ಕೊಡಬೇಡಿ ಡೀಟೇಲ್ಸ್ ಅಂತ ಹೇಳಿಬಿಟ್ಟಿದ್ದಾರಲ್ಲ, ಹಾಗಾಗಿ ಡೀಟೇಲ್ಸ್ ಕೊಡ್ತಾ ಇಲ್ಲ. ಇದರಿಂದ ಸಮಸ್ಯೆಗಳು ಆಗ್ತಾ ಇದೆ. ಸೊ ಜನತೆ ಕಾರ್ಯ ಒಟ್ಟಿನಲ್ಲಿ ನಡೀತಾ ಇದೆ. ಸರ್ಕಾರ ಏನು ಪ್ಲ್ಯಾನ್ ಮಾಡ್ಕೊಂಡಿತ್ತು ಅಷ್ಟರ ಮಟ್ಟಿಗೆ ರೀಚ್ ಆಗೋದು ಡೌಟು ಅನ್ನೋದನ್ನು ಹೇಳಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ದಿನ ಸಮಸ್ಯೆ ಆಯಿತು, ಇದೀಗ ಪರವಾಗಿಲ್ಲ ಅನ್ನೋದನ್ನು ಹೇಳಲಾಗ್ತಿದೆ ಸಮೀಕ್ಷೆಗೆ. ಬಟ್ ಏನು ಅಡೆತಡೆಗಳು ಇನ್ನೂ ಎದುರಾಗ್ತಾ ಇದೆ? ನೀತಿ ಜಾತಿ ಗಣತಿ ಸಮೀಕ್ಷೆ ಈಗ ಒಂದು ಹಂತಕ್ಕೆ ನಿರೀಕ್ಷಿತ ಮಟ್ಟದಲ್ಲಿ ಸಾಗ್ತಾ ಇದೆ. ಯಾಕೆಂದ್ರೆ ಕಳೆದ ಮೊದಲ 4 ದಿನಗಳ ಕಾಲ ಸರಿಯಾಗಿ ಸಮೀಕ್ಷೆಗಳು ನಡೆದಿರಲಿಲ್ಲ, ಸಿಬ್ಬಂದಿಗಳು ಕೂಡ ಸರಿಯಾಗಿ ಸಮೀಕ್ಷೆಯಲ್ಲಿ ಭಾಗವಹಿಸ್ತಾ ಇರಲಿಲ್ಲ ಅನ್ನುವಂತಹ ಮಾಹಿತಿಗಳು ಬರ್ತಾ ಇತ್ತು. ಜೊತೆಗೆ ಜನಸಾಮಾನ್ಯರು ಕೂಡ ಒಂದ್ ರೀತಿ ಮುಜುಗರ ಅನುಭವಿಸ್ತಾ ಇದ್ರು. ಈ ಸಮೀಕ್ಷೆಯ ಸಂದರ್ಭದಲ್ಲಿ ವೈಯಕ್ತಿಕ ಮಾಹಿತಿಗಳನ್ನು ಕೂಡ ಕೇಳಿದ್ರಿಂದ ಹೇಗೆ ಅದಕ್ಕೆ ಉತ್ತರವನ್ನ ಕೊಡ್ಬೇಕು ಅನ್ನುವಂತ ಗೊಂದಲದಲ್ಲಿದ್ರು. ಆದ್ರೆ ಈಗ ಸಮೀಕ್ಷೆಯಲ್ಲಿ ಜನರಿಗೆ ಮನದಟ್ಟು ಮಾಡುವಂತ ಒಂದು ಪ್ರಯತ್ನವನ್ನ ಗಣತಿದಾರರು ಮಾಡ್ತಾ ಇದ್ದಾರೆ. ಸಮರ್ಥವಾಗಿ ಈಗ ಸಮೀಕ್ಷೆ ಕಾರ್ಯಗಳು ನಡೀತಾ ಇದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಬಹುತೇಕವಾಗಿ ಈಗ ಸಮೀಕ್ಷೆ ನಿಗದಿತ ಅವಧಿಯೊಳಗೆ ಮುಗಿಯುವಂತಹ ಮಾಹಿತಿಗಳು ಕೂಡ ಈಗ ಸಿಗ್ತಾ ಇದೆ. ಅಂದ್ರೆ ಪ್ರತಿಯೊಬ್ಬರು ಕೂಡ ಅಲ್ಲಿ ಸಮೀಕ್ಷೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ವಾಲಂಟರಿ ಆಗಿ ತಮ್ಮ ವೈಯಕ್ತಿಕ ಮಾಹಿತಿಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡದೆ ಅಗತ್ಯವಿರುವಷ್ಟು ಪ್ರಶ್ನೆಗಳಿಗೆ ಗ್ರಾಮೀಣ ಭಾಗದಲ್ಲಿ ಉತ್ತರವನ್ನು ಕೂಡ ಕೊಡ್ತಾ ಇದ್ದಾರೆ. ಆದ್ರೆ ನಗರ ಪ್ರದೇಶಗಳಲ್ಲಿ ಇನ್ನೂ ಕೂಡ ನಿಗದಿತ ಒಂದು ಗುರಿಯನ್ನ ಮುಟ್ಟೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತ ಮಾಹಿತಿಗಳು ಕೂಡ ಈಗ ಎದುರಾಗ್ತಾ ಇದೆ. ಕಾರಣ ನಗರ ಪ್ರದೇಶಗಳಲ್ಲಿ ಸಮೀಕ್ಷೆ ಗಣತಿದಾರರು ಕೂಡ ಮನೆಗಳಿಗೆ ಭೇಟಿ ಮಾಡುವಂತ ಸಂದರ್ಭದಲ್ಲಿ ಮನೆಯಲ್ಲಿ ಕುಟುಂಬದ ಸದಸ್ಯರು ಇರ್ತಾ ಇಲ್ಲ ಅನ್ನುವಂತ ಮಾಹಿತಿಗಳು, ಅದರ ಜೊತೆಗೆ ವೈಯಕ್ತಿಕ ಮಾಹಿತಿಗಳನ್ನ ಶೇರ್ ಮಾಡಿಕೊಂಡ್ರೆ ಏನಾಗುತ್ತೋ ಅನ್ನುವಂತಹ ಆತಂಕದಲ್ಲಿ ಕೆಲವರು ಭಾಗಿಯಾಗ್ತಾ ಇಲ್ಲ ಅನ್ನುವಂತ ಮಾಹಿತಿಗಳು ಕೂಡ ಇದೆ. ಹಾಗಾಗಿ ನಗರ ಪ್ರದೇಶಗಳಲ್ಲಿ ಮತ್ತಷ್ಟು ದಿನ ವಿಸ್ತರಣೆ ಆಗುವಂತ ಸಾಧ್ಯತೆಗಳಿದೆ. ಹಾಗೆ ಬೆಂಗಳೂರಿನಲ್ಲೂ ಕೂಡ ಸಮೀಕ್ಷೆ ನಿಗದಿತ ಪ್ರಮಾಣದಲ್ಲಿ ಗುರಿಯನ್ನ ಮುಟ್ಟೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಕ್ಟೋಬರ್ 3ರಿಂದ ವೇಗವನ್ನ ಪಡೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಈಗಾಗಲೇ ಆಯುಕ್ತರು ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಬೆಂಗಳೂರನ್ನ ಹೊರತುಪಡಿಸಿ ಹಾಗೆ ನಗರ ಪ್ರದೇಶಗಳನ್ನ ಹೊರತುಪಡಿಸಿ ಗ್ರಾಮೀಣ ಪ್ರದೇಶಗಳಲ್ಲಿ ಅಕ್ಟೋಬರ್ 7ರವರೆಗೆ ಏನ್ ನಿಗದಿತ ಅವಧಿಯನ್ನ ಮಾಡಲಾಗಿದೆ, ಅವಧಿಯೊಳಗೆ ಪೂರ್ಣಗೊಳ್ಳುವಂತ ಸಾಧ್ಯತೆಗಳಿದೆ. ಉಳಿದಂತೆ ನಗರ ಪ್ರದೇಶಗಳಲ್ಲಿ ಅವಧಿಯನ್ನ ವಿಸ್ತರಣೆ ಮಾಡ್ಬೇಕಾಗತ್ತೆ ನೀತಿ. ಓಕೆ, ಥ್ಯಾಂಕ್ ಯು ಶಿವ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.